ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ವಾರ ಭವಿಷ್ಯ ಅಂದರೆ ವೀಕ್ಲಿ ಹೋರೋಸ್ಕೋಪ್ಗೆ ನಿಮಗೆಲ್ಲರಿಗೂ ಸ್ವಾಗತ. 10 ಮೇ 2026ರಿಂದ 17 ಮೇವರೆಗಿನ ವಾರ ಭವಿಷ್ಯ ಇದಾಗಿರುತ್ತೆ. ಮಿಥುನ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಮುಖ್ಯವಾಗಿ ವಿದ್ಯಾಭ್ಯಾಸವನ್ನು ನೋಡ್ತೀವಿ. ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿದೆ, ಆದರೆ ರಾಹು ಇಲ್ಲಿ 8ರಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಭಯ ಹಿಂಜರಿಕೆ ಆಗೋದೇನಾದರೂ ಬಂತು ಅಂತಂದರೆ ಖಂಡಿತವಾಗಿಯೂ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗೇ ಆಗತ್ತೆ. ಯಾರ್ದಾದ್ರೂ ನೀವು ಸಪೋರ್ಟನ್ನು ತೆಗೆದುಕೋಬೇಕು. ದಶಾಭುಕ್ತಿಯನ್ನು ನೋಡ್ಕೊಳ್ಳಿ. ದಶಾಭುಕ್ತಿ ನಡೀತಿದ್ರೆ ಮಾತ್ರ ನಾನು ಹೇಳೋದು ಖಂಡಿತವಾಗಿಯೂ ನಿಮಗಾಗುತ್ತೆ. ನಂತರ ಉದ್ಯೋಗ ಅಂತ ಬಂದಾಗ ತುಂಬ ಸ್ಲೋ ಡೆವಲಪ್ಮೆಂಟ್ ಅಂತಿರುತ್ತೆ. ಏನಾದರೂ ಒಂದು ಚೇಂಜಸ್ ಅನ್ನೋದಾಗುತ್ತೆ. ಚೇಂಜಸ್ ಆದಾಗ ನಿಮಗೆ ಕೆಲಸ ಮಾಡೋದು ಹೇಗೆ, ಯಾವ ಸಮಯದಲ್ಲಿ ಏನು ಮುಗಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಲೋ ಆಗುವ ಸಾಧ್ಯತೆ ಇದೆ. ಇನ್ನು ಸಂಬಂಧಗಳು ಅಂತ ಬಂದಾಗ ಸಂಬಂಧದಲ್ಲಿಯೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಆಗ್ಬೋದು, ಮಾತಿನ ಚಕಮಕಿ ಆಗ್ಬೋದು. ಇದರಿಂದ ತಾತ್ಕಾಲಿಕವಾಗಿ ಸಪರೇಷನ್ ಕೂಡ ತೋರಿಸ್ತಿರ್ತಕ್ಕಂಥದ್ದು. ಸ್ವಲ್ಪ ರಿಲೇಷನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದ್ದೇ ಇದೆ. ನಂತರ ಆರೋಗ್ಯ ವಿಚಾರ ಅಂತ ಬಂದಾಗ ನೀವು ನೋಡ್ತಿರ್ಬೋದು, ರಾಹು 8ರಲ್ಲಿ ಇರ್ತಕ್ಕಂಥದ್ದು ಮತ್ತು ಕುಜ ಮತ್ತು ಬುಧ 10ರಲ್ಲಿ ಇರ್ತಕ್ಕಂಥದ್ದು. ರಾಹುವಿಗೂ ಇಲ್ಲಿ ಸ್ಟ್ರೆಂತು ಜಾಸ್ತಿ ಇದೆ. ಸೊ 8 ಇರೋದ್ರಿಂದ ಅನಗತ್ಯವಾಗಿ ಯಾರಿಗಾದರೂ ದುಡ್ಡನ್ನು ಕೊಟ್ಟು ನೀವು ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೈ ಹಾಕಿದ ಕೆಲಸ ನಿಮಗೆ ಆಗೋದಿಲ್ಲ. ಇವೆಲ್ಲ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಟೆನ್ಷನ್ನು, ಸ್ಟ್ರೆಸ್ಸು ಜಾಸ್ತಿ ಆಗಿ ಭಯ ಜಾಸ್ತಿ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವ ಸಾಧ್ಯತೆ ಇರುತ್ತೆ. ಡಿಪ್ರೆಷನ್ ಕಾಡ್ಬೋದು, ಸ್ಟ್ರೆಸ್ ಜಾಸ್ತಿ ಆಗ್ಬೋದು, ಬೆನ್ನು ನೋವು ಅಥವಾ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ಬಿದ್ದು ಕೈಕಾಲು ಸ್ವಲ್ಪ ಗಾಯ ಆಗುವ ಸಾಧ್ಯತೆ ಇದೆ. ಹೆಲ್ತು ಮತ್ತು ರಿಲೇಷನ್ಶಿಪ್ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು. ಮುಂದೆ ಇನ್ನೊಂದು ರಾಶಿಯ ಬಗ್ಗೆ ವಾರ ಭವಿಷ್ಯವನ್ನು ನಾನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.